ॐ सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितानां भवतां सर्वेषां जिज्ञासूनां हार्दं स्वागतं व्याहरामि। इदानीन्तनचिन्तनविषयः ब्रह्मसूत्रशाङ्करभाष्यं। तत्र द्वितीये अध्याये द्वितीये पादे प्रथमं रचनानुपपद्यधिकरणम् इदानीं चिन्तयितव्यमस्ति। अस्मिन् अधिकरणे 10 सूत्राणि उपनिबद्धानि सन्ति। एवं 10 सूत्रैः उपनिबद्धे अस्मिन् अधिकरणे सप्तमं सूत्रम् इदानीं चिन्तयितव्यमस्ति। इदानीं चिन्तयामः। पादादितोपि इदं सप्तमं सूत्रम्। अग्रे तावत् प्रथमतः शङ्करभगवत्पूज्यपादानां
ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಸರ್ವೇ ವಯಂ ಪ್ರಕೃತಂ ಸಪ್ತಮಂ ಸೂತ್ರಂ ತದ್ಭಾಷ್ಯಭಾಗಂಚ ವಿಚಾರಯಾಮಃ. ಓಂ ಯದ್ವಕ್ತ್ರಮಾನಸಸರಃ ಪ್ರತಿಲಬ್ಧ ಜನ್ಮ ಭಾಷ್ಯಾರವಿಂದಮಕರಂದರಸಂ ಪಿಬಂತಿ ಪ್ರತ್ಯಾಶಮುನ್ಮುಖ ವಿನೀತ ವಿನೇಯ ಭೃಂಗಾಃ ತಾನ್ ಭಾಷ್ಯವಿತ್ತಕ ಗುರೂನ್ ಪ್ರಣಮಾಮಿ ಮೂರ್ಧ್ನಾ. ಓಂ ಯದ್ವಕ್ತ್ರಮಾನಸಸರಃ ಪ್ರತಿಲಬ್ಧ ಜನ್ಮ ಭಾಷ್ಯಾರವಿಂದಮಕರಂದರಸಂ ಪಿಬಂತಿ ಪ್ರತ್ಯಾಶಮುನ್ಮುಖ ವಿನೀತ ವಿನೇಯ ಭೃಂಗಾಃ ತಾನ್ ಭಾಷ್ಯವಿತ್ತಕ ಗುರೂನ್ ಪ್ರಣಮಾಮಿ ಮೂರ್ಧ್ನಾ. ತಾನ್ ಭಾಷ್ಯವಿತ್ತಕ ಗುರೂನ್ ಪ್ರಣಮಾಮಿ ಮೂರ್ಧ್ನಾ. ಇದೊಂದು ಪ್ರಶಸ್ತಿ ಶ್ಲೋಕ. ಇದು ಪಂಚಪಾದಿಕಾಕಾರರಾದ ಮತ್ತು ಭಗವತ್ಪಾದರ ಸಾಕ್ಷಾತ್ ಶಿಷ್ಯರಾದ ಪದ್ಮಪಾದರು ತಮ್ಮ ಪಂಚಪಾದಿಕಾ ಗ್ರಂಥದಲ್ಲಿ ಮಾಡಿರತಕ್ಕಂತಹ ಮಂಗಳ ಶ್ಲೋಕ ತಮ್ಮ ಗುರುಗಳಾದ ಶಂಕರ ಭಗವತ್ ಪೂಜ್ಯಪಾದರನ್ನ ಅವರು ಈ ನಮಸ್ಕಾರ ಮಾಡಿ ನಮ್ಮ ಆ ಒಂದು ಗ್ರಂಥವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಶ್ಲೋಕ ಇದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ರೂಪಕಾಲಂಕಾರ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ನೋಡಿ. ಯದ್ವಕ್ತ್ರ ಮಾನಸಸರ ಪ್ರತಿಲಬ್ಧ ಜನ್ಮ ಭಾಷ್ಯಾರವಿಂದ ಮಕರಂದರಸಂ, ಇಷ್ಟು ಒಂದೇ ವಾಕ್ಯ ಇದು. ಅಂದ್ರೇನು? ಯಾರ ಒಂದು ಮುಖಾರವಿಂದ, ಆ ಮುಖಾರವಿಂದವೆಂಬ ಸರೋವರ, ಆ ಸರೋವರದಲ್ಲಿ ಜನ್ಮವನ್ನು ಪಡೆದಿರತಕ್ಕಂಥದ್ದು ಒಂದು ಸುಂದರವಾದ ಒಂದು ಕಮಲದ ಹೂವು ಅಲ್ಲಿ ಜನ್ಮ ಪಡೆದಿದೆ. ಯಾರ ಮುಖವೆಂಬ ಮಾನಸ ಸರೋವರದಲ್ಲಿ ಜನ್ಮವನ್ನು ಪಡೆದ ಕಮಲವು, ಆ ಕಮಲ ಎಂಥದ್ದದು? ಅದು ಭಾಷ್ಯಾರವಿಂದ. ಭಾಷ್ಯವೆಂಬ ಕಮಲ ಶಂಕರ ಭಗವತ್ಪಾದರ ಮುಖವೆಂಬ ಸರೋವರದಿಂದ ಅರಳಿರತಕ್ಕಂಥದ್ದು. ಭಗವತ್ಪಾದರ ಮುಖ ಸರೋವರದಿಂದ ಅರಳಿರತಕ್ಕಂತಹ ಭಾಷ್ಯವೆಂಬ ಕಮಲದ ರಸಂ ಪಿಬಂತಿ, ಅದರ ಮಕರಂದವನ್ನ ಕುಡಿತಾವೆಯಂತೆ ಯಾವುದು? ಭೃಂಗಗಳು, ಜೇನು ನೊಣಗಳು. ಯಾರ ಜೇನು ನೊಣ ಯಾವುದು? ಆ ಭಾಷ್ಯವೆಂಬ ಮಕರಂದವನ್ನ, ಭಾಷ್ಯವೆಂಬ ಕಮಲದ ಮಕರಂದವನ್ನ ಸವಿತಾ ಇರತಕ್ಕಂತಹ ಜೇನು ನೊಣಗಳು ಯಾವುದು ಅಂದರೆ ವಿನೀತ ವಿನೇಯ ಭೃಂಗಾಹ. ಶಮದಮಾದಿ ಸಾಧನ ಸಂಪತ್ತಿನಿಂದ ವಿನೀತರಾಗಿರತಕ್ಕಂತಹ ವಿನೇಯ ಭೃಂಗಾಹ ಶಿಷ್ಯರು ಎಂಬ ಜೇನು ನೊಣಗಳು. ನೋಡಿ ಎಂಥ ಒಂದು ಹೋಲಿಕೆ, ರೂಪಕಾಲಂಕಾರ. ಯಾರು ಆ ಮಕರಂದವನ್ನು ಕುಡಿತಾ ಇರತಕ್ಕಂಥವರು ಶಮದಮಾದಿ ಸಾಧನ ಸಂಪತ್ತಿನಿಂದ ವಿನೀತರಾಗಿರತಕ್ಕಂತಹ ಶಿಷ್ಯರುಗಳೆಂಬ ಆ ಜೇನು ನೊಣಗಳು ಆ ಒಂದು ಮಕರಂದವನ್ನ ಸವಿತಾ ಇದೆ. ಯಾವ ಮಕರಂದ ಅದು? ಯಾರ ಒಂದು ಮುಖಾರವಿಂದವೆಂಬ ಮಾನಸ ಸರೋವರದಲ್ಲಿ ಜನ್ಮವನ್ನು ಪಡೆದ ಭಾಷ್ಯವೆಂಬ ಕಮಲದ ರಸ ಅದು. ಅಂತಹ ಭಾಷ್ಯವಿತ್ತಕ ಗುರೂನ್, ಭಾಷ್ಯವೇ ಅವರ ಸಂಪತ್ತು, ಭಾಷ್ಯವೇ ಸರ್ವಸ್ವ. ಆ ಭಾಷ್ಯವನ್ನು ಲೋಕಕ್ಕೆ ಅನುಗ್ರಹ ಮಾಡುವುದಕ್ಕಾಗಿಯೇ ಅವರ ಅವತಾರ.
ಇಂತಹ ಭಾಷ್ಯವಿತ್ತಕ ಗುರುಗಳಾದ ನಮ್ಮ ಗುರುಗಳು ಯಾರವರು ಶಂಕರ ಭಗವತ್ಪಾದರನ್ನ ನಾನು ಮೂರ್ಧ್ನಾ ಪ್ರಣಮಾಮಿ, ಅಂದರೆ ಶಿರಸಾ ಪ್ರಣಮಾಮಿ, ತಲೆಬಾಗಿ ನಾನು ನಮಸ್ಕರಿಸುತ್ತೇನೆ, ಅವರ ಪಾದಗಳಲ್ಲಿ ತಲೆಯಿಟ್ಟು ನಮಸ್ಕರಿಸುತ್ತೇನೆ ಅಂತಹ ಒಂದು ಪ್ರಾರ್ಥನೆಯನ್ನು ಮಾಡಿ ಪದ್ಮಪಾದರು ಶುರು ಮಾಡಿದ್ದಾರೆ ಅವರ ಒಂದು ವ್ಯಾಖ್ಯಾನವನ್ನು. ಇರಲಿ, ಶುರು ಮಾಡೋದಕ್ಕಿಂತ ಮುಂಚೆ ಸಣ್ಣ ಇವತ್ತಿನ ಒಂದು ಮುಖ್ಯವಾದ ಒಂದು ಅಂಶ. ಇವತ್ತು ಪರ್ವಕಾಲ, ಇವತ್ತು ಯಾವುದಿದು? ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ, ಉತ್ತರಾಯಣ ಪುಣ್ಯಕಾಲ ಎಲ್ಲವೂ ಇದಕ್ಕೆ ಹೆಸರು. ಇದು ಯದ್ಯಪಿ ಈ ಮಕರ ಸಂಕ್ರಾಂತಿ ಅಂತಕ್ಕಂಥದ್ದು ಈ ಪ್ರತಿ 12 ತಿಂಗಳಲ್ಲೂ ಕೂಡ ಸಂಕ್ರಮಣ ಬಂದರೂ ಕೂಡ, ಯಾವುದು ಮೇಷ, ವೃಷಭ, ಮಿಥುನ, ಕರ್ಕಾಟಕ ಇದೆಯಲ್ಲ, ಹೀಗೆ 12 ತಿಂಗಳಲ್ಲೂ ಕೂಡ ಈ ಸಂಕ್ರಮಣ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಮೇಷ ಸಂಕ್ರಮಣ, ಅದರಲ್ಲಿ ಒಂದು ಈ ಮಕರ ಸಂಕ್ರಮಣ. ಯಾವುದಿದು ಅಂದರೆ ಇಲ್ಲಿಯ ತನಕ ಧನು ರಾಶಿಯಲ್ಲಿ ಸಂಚರಿಸ್ತಾ ಇರತಕ್ಕಂತಹ ಈ ಒಂದು ಸೂರ್ಯದೇವ ಅಂತಕ್ಕಂಥವನು ಇವತ್ತು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದೆಲ್ಲವೂ ಏನು ರಿಲೇಟಿವ್ ಆಗಿ ಹೇಳ್ತಕ್ಕಂತಹ ಮಾತು. ಯಾತಕ್ಕೆ? ನಮ್ಮ ಕಣ್ಣಿಗೆ ಹಾಗೆ ಗೋಚರವಾಗುತ್ತಿದೆ ಅಷ್ಟೇ, ನಮ್ಮ ಕಣ್ಣಿಗೆ ಗೋಚರವಾಗ್ತಾ ಇದೆ. ಆದರೆ ಭಗವಾನ್ ಆದಿತ್ಯನಿಗೆ ಯಾವ ವಿಕಾರವೂ ಇಲ್ಲ, ಅವನಿಗೆ ಚಲನೆಯಂತೂ ಇಲ್ಲವೇ ಇಲ್ಲ. ಮತ್ತೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಅಂದರೆ ಅಯ್ಯೋ ಭ್ರಮೆ. ಯಾರು? ಚಲನೆಗೆ ಒಳಗಾಗಿರುವವರು ನಾವು. ಭ್ರಮೆಯಿಂದ ನಮಗೆ ಸೂರ್ಯನೇ ಚಲಿಸುತ್ತಿರುವ ಹಾಗೆ ಕಾಣ್ತಾ ಇದ್ದಾನಷ್ಟೇ. ಟ್ರೈನಲ್ಲಿ ಕೂತ್ಕೊಂಡಿದ್ದೇವೆ, ಟ್ರೈನ್ ಹೋಗ್ತಾ ಇದೆ, ಹೋಗ್ತಾ ಇರ್ತಕ್ಕಂಥವರು ನಾವು. ಆದರೆ ನಮಗೆ ಕಾಣ್ತಾ ಇರೋದೇನು ಬಂತು? ಆಚೆ ಕಡೆ ಸ್ಥಿರವಾಗಿ ನಿಂತಿರತಕ್ಕಂತಹ ಮರ ಗಿಡಗಳು ಹೋಗ್ತಾ ಇರೋ ಹಂಗೆ ಕಾಣ್ತಾ ಇದೆ ನಮಗೆ. ನಿಜವಾಗಲೂ ಮರ ಗಿಡ ಹೋಗ್ತಾ ಇದೆ? ಇಲ್ಲ, ಹೋಗ್ತಾ ಇರೋರು ನಾವು. ಆ ತರಹ ಇಲ್ಲೂ ಕೂಡ ಅಷ್ಟೇ. ಈ ಒಂದು ಪರ್ವಕಾಲದಲ್ಲಿ ಈ ಮಕರ ರಾಶಿಯನ್ನ ಈ ಆದಿತ್ಯ ಪ್ರವೇಶ ಮಾಡ್ತಾನೆ. ಆಯಿತು, 12 ತಿಂಗಳಲ್ಲಿ ನೋಡ್ರಿ 12 ರಾಶಿ ಇದೆ. 12 ರಾಶಿನಲ್ಲಿ ಇದು ಒಂದು, ಇದು 10ನೇ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದರಲ್ಲಿ ಏನು ಹೆಚ್ಚುಗಾರಿಕೆ ಅಂತಂದರೆ, ಇವೆಲ್ಲದರಲ್ಲೂ ಕೂಡ 12 ರಾಶಿಯಲ್ಲೂ ಕೂಡ ಬಹಳ ಮುಖ್ಯವಾದ ಪರ್ವಕಾಲ 2 ರಾಶಿಗಳದ್ದು. ಯಾವುದು? 2 ರಾಶಿಗಳಲ್ಲಿ ಪ್ರವೇಶ ಮಾಡುವಾಗ ಅದನ್ನ ಬಹಳ ಮುಖ್ಯವಾದ ಪರ್ವಕಾಲ ಅಂತ ಹೇಳ್ತೇವೆ ನಾವು. ಒಂದು ಇವತ್ತು ಈ ದಿನ ಯಾವುದು? ಮಕರ ರಾಶಿಯನ್ನು ಪ್ರವೇಶ ಮಾಡತಕ್ಕಂತಹ ಕಾಲ. ಮತ್ತೊಂದು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡತಕ್ಕಂತಹ ಕಾಲ. ಒಂದು ಮಕರ ಸಂಕ್ರಮಣ, ಇನ್ನೊಂದು ಕರ್ಕಾಟಕ ಸಂಕ್ರಮಣ. ಇದು ಈಗ ಬರತಕ್ಕಂಥ ಪುಷ್ಯ ಮಾಸದಲ್ಲಿ ಬರತಕ್ಕಂಥದ್ದು ಮಕರ ಸಂಕ್ರಮಣ. ಇದಕ್ಕೆ 6 ತಿಂಗಳ ಹಿಂದೆ, ಅಂದರೆ ಏನು, ಆ ಒಂದು ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಒಂದು ಕರ್ಕಾಟಕ ಸಂಕ್ರಾಂತಿ ಅಂತ ಇದೆಯಲ್ಲ, ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡತಕ್ಕಂಥದ್ದು ಅದೊಂದು ಪರ್ವಕಾಲ. ಅದು ದಕ್ಷಿಣಾಯನ ಪುಣ್ಯಕಾಲ, ಇದು ಉತ್ತರಾಯಣ ಪುಣ್ಯಕಾಲ. ಯಾತಕ್ಕೆ ಇದು ಅಂತಂದರೆ, ಇವತ್ತಿನಿಂದ ಭಗವಾನ್ ಇದೆ ನೋಡಿ, ನಾ ಹೇಳಿದ್ನಲ್ಲ, ರಿಲೇಟಿವ್ ಆಗಿ ಹೇಳ್ತಕ್ಕಂಥದ್ದಷ್ಟೇ. ಸೂರ್ಯನಿಗೆ ಚಲನೆ ಯಾವುದೂ ಇಲ್ಲ, ನಮಗೆ ಚಲನೆ ಇರ್ತಕ್ಕಂಥದ್ದು. ಇವತ್ತಿನಿಂದ ಸೂರ್ಯ ಭಗವಂತನು ಎಲ್ಲಿದ್ದ? ನಿನ್ನೆಯವರೆಗೆ ಅವನು ದಕ್ಷಿಣ ಪಥದ ತುದಿಯಲ್ಲಿ ಇದ್ದ. ಅಂದರೆ ಅವನು
ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮಾಡ್ತಾ ಇದ್ದರೂ ಕೂಡ ಅವನು ಯಾವ ಕಡೆಗೆ ವಾಲ್ತಾ ಬರ್ತಾ ಇದ್ದ? ದಕ್ಷಿಣಾಭಿಮುಖವಾಗಿ ವಾಲ್ತಾ ಬರ್ತಾ ಇದ್ದ. ನಿನ್ನೆಯ ದಿವಸ ಆ ದಕ್ಷಿಣಾಭಿಮುಖವಾಗಿ ಬರ್ತಾ ಇದ್ದಲ್ಲ, ಅದರ ಒಂದು ತುಟ್ಟ ತುದಿಗೆ ಬಂದಿದ್ದ. ಇವತ್ತಿನಿಂದ ಆ ದಕ್ಷಿಣಕ್ಕೆ ವಾಲುವುದನ್ನು ನಿಲ್ಲಿಸಿಬಿಟ್ಟು ಆ ದಕ್ಷಿಣದ ತುಟ್ಟ ತುದಿಯಿಂದ ಉತ್ತರ ಕಡೆಗೆ ಪ್ರಯಾಣ ಮಾಡ್ತಾನೆ, ಉತ್ತರದ ಕಡೆಗೆ ಪ್ರಯಾಣ ಮಾಡ್ತಾನೆ. ಇವತ್ತು ಉತ್ತರದ ಕಡೆ ವಾಲ್ತಾ ಹೋಗ್ತಾನೆ. ಇದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ಯಾವಾಗ? ಬೆಳಗ್ಗೆ ಎದ್ದು ಈ ಸೂರ್ಯ ನಮಗೆ ಗೋಚರವಾಗ್ತಾನೆ ಒಂದು 7 ಗಂಟೆಗೆ ನಿಂತ್ಕೊಳ್ಳಿ, ಆವತ್ತು ನಿಂತ್ಕೊಂಡು ಪ್ರತಿದಿನ ನೋಡ್ತಾ ಇರಿ. ಪ್ರತಿದಿನ ನೋಡ್ತಾ ಇರುವಾಗ ನಮ್ಮ ಕಣ್ಣಿಗೆ ಸೂರ್ಯ ಸ್ವಲ್ಪ 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 ಉತ್ತರ ಭಾಗದಲ್ಲಿ ಬರ್ತಾ ಇರ್ತಾನೆ, ಉತ್ತರ ಭಾಗದಲ್ಲಿ ಕಾಣ್ತಾನೆ. ಇವತ್ತು ಸ್ವಲ್ಪ ಕಾಣ್ತಾನೆ, ನಾಳೆ ಇನ್ನು ಸ್ವಲ್ಪ ಉತ್ತರ ಭಾಗದಲ್ಲಿ ಕಾಣ್ತಾನೆ, ನಾಡಿದ್ದು ಇನ್ನು ಸ್ವಲ್ಪ ಉತ್ತರ ಭಾಗದಲ್ಲಿ, ಹಾಗೆ ತರಳೆ ಕಾಣುತ್ತೆ ನಮಗೆ ಕಾಣುತ್ತೆ. ಹೀಗೆ ಈ ಒಂದು ಉತ್ತರಾಯಣ ಇಲ್ಲಿಂದ ಇವತ್ತಿನಿಂದ ಈ ಒಂದು ಸೂರ್ಯ ಭಗವಂತ ಉತ್ತರದ ಕಡೆಗೆ ಅವನು ಒಲಿದು ಪ್ರಯಾಣ ಮಾಡ್ತಾ ಇರ್ತಾನೆ. ಇದಕ್ಕೆ ಉತ್ತರಾಯಣ ಪುಣ್ಯಕಾಲ ಅಂತ ಹೆಸರು. ಇದು ಪರ್ವಕಾಲ, ಎಲ್ಲದಕ್ಕಿಂತ ಬಹುಮುಖ್ಯ. ಯಾಕೆ? ಉತ್ತರಾಯಣ ಮಾರ್ಗ, ಶುಕ ಮಾರ್ಗ, ಅಗ್ನಿ ಮಾರ್ಗ, ಜ್ಞಾನ ಮಾರ್ಗ. ಸೂರ್ಯ ಭಗವಂತ ಯಾರು? ಸೂರ್ಯ ಭಗವಂತಕ್ಕೆ ಅವನು ಜ್ಞಾನಕ್ಕೆ ಹೆಸರಾದವನವನು, ವೇದ ಪುರುಷ, ಹೌದಾನೆ. ಅವನು ಇವತ್ತು ಜ್ಞಾನದ ಕಡೆಗೆ ಅವನು ಪ್ರಯಾಣ ಮಾಡ್ತಾನೆ. ಎಲ್ಲಿಂದ ಪ್ರಯಾಣ ಮಾಡ್ತಾನೆ ಅಂತಂದ್ರೆ ಕರ್ಮದಿಂದ ಜ್ಞಾನದ ಕಡೆಗೆ ಪ್ರಯಾಣ ಮಾಡುತ್ತಾನೆ. ಇದುವರ ತನಕ ಏನು ಮಾಡ್ತಾ ಇದ್ದ? ಅವನು ಕರ್ಮದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದ. ಕರ್ಮದ ಕಡೆ ಅಂತಂದ್ರೆ ಏನು? ಕರ್ಕಾಟಕ ಸಂಕ್ರಾಂತಿ ಕರ್ಕಾಟಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗೆ ದಕ್ಷಿಣ ಪಥ ಚಲಿಸ್ತಾ ಇದ್ದಲ್ಲ, ಆ ದಕ್ಷಿಣ ಮಾರ್ಗ ಏನದು? ಧೂಮ ಮಾರ್ಗ, ಕರ್ಮ ಮಾರ್ಗ. ಅದು ಆ ಮಾರ್ಗದಲ್ಲಿ ಅವನು ಚಲಿಸ್ತಾ ಇದ್ದ. ಎರಡರಲ್ಲೂ ಸಿದ್ಧಹಸ್ತ ಅವರು ಭಗವಾನ್ ಸೂರ್ಯದೇವ. ಕರ್ಮಠನೂ ಹೌದು, ಜ್ಞಾನಭಾಸ್ಕರನೂ ಹೌದು. ಇದುವರ ತನಕ ಏನು ಮಾಡ್ತಾ ಇದ್ದ? ನಿನ್ನೆ ತನಕ ಅವನು ಕರ್ಮ ಮಾರ್ಗದಲ್ಲಿ ಚಲಿಸ್ತಾ ಇದ್ದ, ದಕ್ಷಿಣಾಯನ ಮಾರ್ಗದಲ್ಲಿ. ಯಾತಕ್ಕೆ? ಇದಕ್ಕೊಂದು ಒಂದು ಒಂದು ಪ್ರಾಮುಖ್ಯತೆ ಕೂಡ ಇದೆ ನೋಡಿ. ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಇವತ್ತಿನವರೆಗೆ ದಕ್ಷಿಣ ಪಥದಲ್ಲಿ ಸಂಚರಿಸ್ತಾ ಇದ್ದ. ಆಗ ಏನು ಮಾಡ್ತಾರೆ ಅಂತಂದ್ರೆ, ಆಗ ವೇದಗಳ ಭಾಗ ಇದೆಯಲ್ಲ, ಅದರಲ್ಲಿ ಅಧ್ಯಯನ ಅಂದ್ರೆ ಏನು? ರಿಸರ್ಚ್. ಏನು ಜ್ಞಾನ ಭಾಗ ಯಾವುದು, ಕರ್ಮ ಭಾಗ ಯಾವುದು, ಯಾವುದು ನಿತ್ಯ, ಯಾವುದು, ಈ ಥರ ವಿಚಾರ ಭಾಗ ಇದೆಯಲ್ಲ, ಅದನ್ನೆಲ್ಲ ಬಿಟ್ಟು ಬಿಡ್ತಾರೆ. ಎಲ್ಲಿಂದ? ಆ ಒಂದು ಆಷಾಢ ಮಾಸದಿಂದ ಹಿಡಿದು ಆ ಕರ್ಕಾಟಕ ಸಂಕ್ರಮಣ ಬರುತ್ತಲ್ಲ, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಏನು ಮಾಡ್ತಾರೆ? ಈ ಒಂದು ಬರೀ ಬರೀ ಎಲ್ಲಿಗೂ ಯಾವ ಒಂದು ಕೆಲಸವನ್ನು ಮಾಡದೆ ಬರೀ ಕೇವಲ ಒಂದು ಪಾರಾಯಣ, ಅದು ಇದು ಅಧ್ಯಯನ, ಅದ್ರ ಕಾಲ ಕಳೆದು ಬಿಡ್ತಾರೆ. ಇವತ್ತಿನಿಂದ ಏನು ಮಾಡ್ತಾರೆ? ಪ್ರತಿಯೊಂದನ್ನು ಕೂಡ ಈ ಜ್ಞಾನದ ಏನು ವಿಚಾರಧಾರೆಯ ಕಡೆಗೆ ಪ್ರಯಾಣ ಮಾಡ್ತಾರೆ ಇವತ್ತಿನಿಂದ. ಯಾತಕ್ಕೆ ಅಂತಂದರೆ, ಇಲ್ಲಿ ಈ ಒಂದು ಈ ಕ್ಲೈಮ್ಯಾಟಿಕ್ ಕಂಡೀಷನ್ ಅಂತಲ್ಲ, ಹವಾಗುಣ, ಅದು ಕೂಡ ಈ ಒಂದು ವಿಚಾರಧಾರೆಗೆ ಅನುಕೂಲವಾಗಿದೆ ಇಲ್ಲಿಂದ ಮುಂದಕ್ಕೆ. ಯಾಕೆ? ಚಳಿ ಹೋಗ್ತಾ ಇದೆ, ಮಳೆಯಂತೂ ಹೊರಟೋಯ್ತು, ಜಡತ್ವ ಅಂತ ಅನ್ನೋದು ಇಲ್ಲ. ಎಲ್ಲ ಕಡೆ ಸಸ್ಯ, ಮಳೆ ಬಂದಿದೆ, ಚಳಿ ಇದೆ, ಸಸ್ಯಗಳು ಹಸಿರಿನಿಂದ ಕಂಗೊಳಿಸ್ತಾ ಇವೆ, ಒಳ್ಳೆ ಆಹ್ಲಾದಕರವಾದ ವಾತಾವರಣ. ಇಂತಹ ವಾತಾವರಣದಲ್ಲಿ ಈ ಜ್ಞಾನದ ವಿಚಾರವನ್ನು ಮಾಡಬೇಕು ಇಲ್ಲಿಂದ ಮುಂದಕ್ಕೆ. ಹಾಗಾಗಿ ಇದು ಉತ್ತರಾಯಣ ಪುಣ್ಯಕಾಲ. ಇದು ಒಂದು ಈ ಜ್ಞಾನವನ್ನು ಕುರಿತು ಹೊರಡತಕ್ಕಂತಹ, ಅದರ ಅನ್ವೇಷಣೆಗೆ ಹೇಳಿ ಮಾಡಿಸ್ತಕ್ಕಂತಹ ಕಾಲ. ಹಾಗಾಗಿ ಇದಕ್ಕೆ ಒಂದು ಅತ್ಯಂತ ಪ್ರಾಮುಖ್ಯತೆ ಬಂದಿದೆ. ಇದಿಷ್ಟು ಕೂಡ ಒಂದು ವಿಚಾರವಾಯಿತು. ಇನ್ನೊಂದು ವಿಚಾರ, ಲೌಕಿಕವಾಗಿ ಅದರಲ್ಲೂ ಕೂಡ ಇದಕ್ಕೆ ಪ್ರಾಮುಖ್ಯ ನೋಡಿ. ಈ ಮಕರ ಸಂಕ್ರಾಂತಿ ಅಂತಂದರೆ ಇದು ಯಾವುದರ ದ್ಯೋತಕ? ಇದು ಅಂದರೆ ಇದು ಸಮೃದ್ಧಿಯ ದ್ಯೋತಕ.
ಇಲ್ಲಿ ಏನಾಗಿದೆ, ಈ ಒಂದು ಕಾಲದಲ್ಲಿ ಸಮೃದ್ಧಿ ಸಮೃದ್ಧಿ. ರೈತ ಬೆಳೆದಿರ್ತಾನೆ, ಬೆಳೆ ಬೆಳೆದು ಎಲ್ಲ ಅದನ್ನ ಒಕ್ಕಣೆ ಮಾಡಿ ರಾಶಿ ಹಾಕಿರ್ತಾನೆ. ಭತ್ತ, ರಾಗಿ, ಜೋಳ ಎಲ್ಲ ರಾಶಿ ಹಾಕಿರ್ತಾನೆ. ಆ ರಾಶಿ ಹಾಕಿರೋದನ್ನ ನೋಡಿದ್ರೆ ಅವನಿಗೆ ಪರಮಾನಂದ, ಸಂತೋಷ ಉಕ್ಕಿ ಬರ್ತಾ ಇದೆ. ಏನು ಇಷ್ಟೊಂದು ಸಮೃದ್ಧವಾಗಿ ಮಳೆ ಕೊಟ್ಬಿಟ್ಟಲ್ಲ ಭೂಮಿ ತಾಯಿ ಈ ವರ್ಷ ಅಂತ ಸಂತೋಷದಿಂದ ಕುಣಿತಾ ಇದ್ದಾನೆ. ಆಹ್ಲಾದಕರವಾದ ದಿನ, ಎಲ್ಲರಿಗೂ ಹಂಚಿದ, ಬಡಬಗ್ ಬಡಬಗ್ಗರಿಗೆ ಹಂಚಿದ. ಮತ್ತು ಏನಾಯಿತು, ಯಾವಾಗ ಧಾನ್ಯ ಸಮೃದ್ಧಿ ಆಯಿತೋ ಆವಾಗ ಏನಾಯಿತು, ಧನ ಸಮೃದ್ಧಿಯೂ ಆಯಿತು. ಯಾಕೆ ಧಾನ್ಯ ಬಂತು, ಧನ ಸಮೃದ್ಧಿಯೂ ಆಯಿತು. ಧಾನ್ಯ ಸಮೃದ್ಧಿಯೂ ಆಯಿತು, ಧನ ಸಮೃದ್ಧಿಯೂ ಆಯಿತು. ಮತ್ತೆ ಮೊದಲೇ ಹೇಳಿದೆ, ಇದು ಉತ್ತರಾಯಣ ಪುಣ್ಯಕಾಲ, ಇದು ಜ್ಞಾನವನ್ನು ಅನ್ವೇಷಣೆ ಮಾಡಿ ಹೊರಡುವ ಕಾಲ, ಜ್ಞಾನ ಮಾರ್ಗದ ಕೆಳಗೆ ಪ್ರಯಾಣದ ಕಾಲ. ಹಾಗಾಗಿ ಏನಾಗಬೇಕಾಗಿದೆ, ಇಲ್ಲಿ ಜ್ಞಾನದ ಸಮೃದ್ಧಿಯೂ ಆಗಬೇಕಾಗಿದೆ. ನೋಡಿ, ಧಾನ್ಯ ಸಮೃದ್ಧಿ, ಧನ ಸಮೃದ್ಧಿ ಮತ್ತೆ ಜ್ಞಾನ ಸಮೃದ್ಧಿ, ಇವೆಲ್ಲದರ ಒಂದು ಸಮೃದ್ಧಿಯ ದ್ಯೋತಕ ಈ ಒಂದು ಸಂಕ್ರಾಂತಿಯ ಕಾಲ ಇದು. ಈ ಒಂದು ಇದಕ್ಕೆ ಮಾತ್ರ ಮಹತ್ವ, ಈ ಮಕರ ಸಂಕ್ರಮಣಕ್ಕೆ ಮಾತ್ರ ಈ ಮಹತ್ವ. ನೋಡಿ, ಬೇರೆ ಯಾವ ಸಂಕ್ರಮಣಕ್ಕೂ ಈ ಮಹತ್ವ ಇಲ್ಲ. ಆದ್ದರಿಂದ ಇದನ್ನ ನಾವು ಅತ್ಯಂತ ಸಂತೋಷದಿಂದ, ಎಲ್ಲದರಲ್ಲೂ ಕೂಡ ಸಮೃದ್ಧಿ ಉಂಟಾಗಿದೆ, ಹಾಗಾಗಿ ಬಹಳ ಸಂತೋಷದಿಂದ ಬಂಧು ಬಾಂಧವರೊಂದಿಗೆ ಈ ಒಂದು ಹಬ್ಬದ ಸಡಗರವನ್ನು ನಾವು ಹಂಚಿಕೊಳ್ತಾ ಇದ್ದೇವೆ. ಇವತ್ತಿನ ದಿವಸ ಅತ್ಯಂತ ಪರಮಾನಂದಕರವಾದ ವಿಚಾರ. ಇಂತಹ ಸಂದರ್ಭದಲ್ಲಿ ನಮಗೆ ಧಾನ್ಯ ಸಮೃದ್ಧಿ ಪರವಾಗಿಲ್ಲ ಆಗಿದೆ, ಧನ ಸಮೃದ್ಧಿ ಬಿಡಿ, ಇದೆಲ್ಲ ಪ್ರಾರಬ್ಧ, ಎಷ್ಟಿಗೆ ಬರುತ್ತೋ ಅಷ್ಟಕ್ಕಾಗಿದೆ, ಏನು ಅದರ ಬಗ್ಗೆ ನಮಗೆ ಯೋಚನೆ ಇಲ್ಲ. ಯಾಕೆ, ನಾವು ವೇದಾಂತ ಮಾರ್ಗದ ಕಡೆ ಹೊರಡ್ತಾ ಇದ್ದೇವೆ. ಇನ್ಯಾವುದಿನ್ನು, ಜ್ಞಾನ ಸಮೃದ್ಧಿ. ಆ ಜ್ಞಾನ ಸಮೃದ್ಧಿಯ ದ್ಯೋತಕವಾಗಿ ಇವತ್ತು ಮಕರ ಸಂಕ್ರಾಂತಿಯ ದಿನ, ಇವತ್ತು ಪಾಠ ಬೇಡ ಅಂತ ನಿಲ್ಲಿಸಲಿಲ್ಲ ನಾವು. ಯಾಕೆ, ಈ ಜ್ಞಾನದ ಕಡೆ ಇವತ್ತು ಪಯಣ. ಹೌದಾನೆ, ಇವತ್ತಿನಿಂದ ಇನ್ನು 6 ತಿಂಗಳು ಜ್ಞಾನದಿಂದ ಅರಸೆ ಪಯಣ ನಮಗೆ. ಆದ್ದರಿಂದ ಇವತ್ತು ಎಲ್ಲ ದರ್ಶನಗಳಲ್ಲಿಯೂ ಕೂಡ ಶ್ರೇಷ್ಠವಾಗಿರತಕ್ಕಂತಹ, ಶ್ರೇಯಸ್ಸಿಯ ಕಾರಣವಾಗಿರತಕ್ಕಂತಹ ವೇದಾಂತವನ್ನು ಕುರಿತು ವಿಚಾರ ಮಾಡತಕ್ಕಂತಹ ಒಂದು ಅವಕಾಶ ನಮಗೆ ಇವತ್ತು ಬಂದಿದೆ. ಇದರ ಸರಿಯಾಗಿ ಸೂತ್ರ ಭಾಷ್ಯವನ್ನು ಅಧ್ಯಯನ ಮಾಡತಕ್ಕಂಥ ಸಂದರ್ಭ ಬಂದಿದೆ. ಆದ್ದರಿಂದ ಇವತ್ತು ಪಾಠವನ್ನು ನಿಲ್ಲಿಸದೆ ಮಾಡೋಣ ಅಂತನ್ನುವ ಒಂದು ಅಭಿಪ್ರಾಯದಿಂದ ಇವತ್ತು ಮಾಡ್ತಾ ಇದ್ದೇವೆ. ಸ್ವಲ್ಪ ಭಾಗವನ್ನು ಮಾತ್ರ ಇವತ್ತು ಮಾಡ್ತೇನೆ. ಸ್ವಲ್ಪ ಯಾಕೋ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ, ಚೆನ್ನೈಯಿಂದ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಇರಲಿ, ನೋಡೋಣ, ಇವತ್ತಿನ ಒಂದು ಭಾಗವನ್ನು ನೋಡೋಣ. ನಮ್ಮ ಪದ್ಧತಿಯಂತೆ ಈ ಅಧಿಕರಣದ ಎಲ್ಲ ಸೂತ್ರಗಳನ್ನು ಕೂಡ ಒಂದು ಸಾರಿ ಪಾರಾಯಣ ಮಾಡಿ, ನಂತರ ಇದು ಎಷ್ಟು ಭಾಗ ಆಗುತ್ತೋ ಅಷ್ಟು ಭಾಗವನ್ನು ಇವತ್ತು ವಿಚಾರ ಮಾಡೋಣ. ಇನ್ನೊಂದು ಸಾರಿ ಆ ಒಂದು ಮನೋಹರವಾದ ಒಂದು ಶಂಕರರ ಒಂದು ಸ್ತೋತ್ರ ಪದ್ಮಪಾದರು ಮಾಡಿರ್ತಕ್ಕಂಥದ್ದು, ಅತ್ಯಂತ ಅದರ ಅರ್ಥ ತಿಳ್ಕೊಂಡು ತಾವು ಪಾರಾಯಣ ಮಾಡಿ, ಒಂಥರ ಆನಂದ ಸಿಕ್ಕುತ್ತೆ ನಿಮಗೆ. ಅರ್ಥ ಗೊತ್ತಾ, ಹೇಳಿದಿರಲ್ಲ. ಇನ್ನೊಂದು ಸಾರಿ ಪಾರಾಯಣ ಮಾಡಿಬಿಡೋಣ ಆ ಸ್ತೋತ್ರವನ್ನು. ಓಂ ಯದ್ವಕ್ತ್ರಮಾನಸಸರ ಪ್ರತಿಲಬ್ಧ ಜನ್ಮ ಭಾಷ್ಯಾರವಿಂದ ಮಕರಂದರ ಸಂಪಿಬಂತಿ ಪ್ರತ್ಯಾಶ ಮುನ್ಮುಖ ವಿನೀತ ವಿನೇಯ ಭೃಂಗಾ ತಾನ್ ಭಾಷ್ಯವಿತ್ತಕ ಗುರೂನ್ ಪ್ರಣಮಾಮಿ ಮೂರ್ಧ್ನಾ. ತಾನ್ ಭಾಷ್ಯವಿತ್ತಕ ಗುರೂನ್ ಪ್ರಣಮಾಮಿ ಮೂರ್ಧ್ನಾ.
ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಪ್ರಥಮಂ ದಶಸೂತ್ರಾತ್ಮಕಂ ರಚನಾನುಪಪತ್ಯಧಿಕರಣಂ. ಓಂ ರಚನಾನುಪಪತ್ತೇಶ್ಚ ನಾನುಮಾನಂ ಓಂ ಪ್ರವೃತ್ತೇಶ್ಚ ಓಂ ಪಯೋಂಬುವಚ್ಚೇತ್ತತ್ರಾಪಿ ಓಂ ವ್ಯತಿರೇಕಾನವಸ್ಥಿತೇಶ್ಚಾನಪೇಕ್ಷತ್ವಾತ್ ಓಂ ಅನ್ಯತ್ರಾಭಾವಾಚ್ಚ ನ ತೃಣಾದಿವತ್ ಓಂ ಅಭ್ಯುಪಗಮೇಪ್ಯರ್ಥಾಭಾವಾತ್ ಓಂ ಪುರುಷಾಶ್ಮವದಿತಿ ಚೇತ್ ತಥಾಪಿ ಓಂ ಅಂಗಿತ್ವಾನುಪಪತ್ತೇಶ್ಚ ಓಂ ಅನ್ಯಥಾನುಮಿತೌ ಚ ಜ್ಞಶಕ್ತಿ ವಿಯೋಗಾತ್ ಓಂ ವಿಪ್ರತಿಷೇಧಾಚ್ಚ ಸಮಂಜಸಂ. ಇದು 10 ಸೂತ್ರಗಳು. ಪ್ರಕೃತ ಇವತ್ತು ನಾವು ವಿಚಾರ ಮಾಡಬೇಕಾದ ಸೂತ್ರ 7ನೆಯ ಸೂತ್ರ. ಓಂ ಪುರುಷಾಶ್ಮವದಿತಿ ಚೇತ್ ತಥಾಪಿ ಓಂ ಪುರುಷಾಶ್ಮವದಿತಿ ಚೇತ್ ತಥಾಪಿ ಅಂತಕ್ಕಂಥ ಸೂತ್ರ. ಈ ಸೂತ್ರದಲ್ಲಿ ನೋಡಿ, ಹಿಂದಿನ ಸೂತ್ರದಲ್ಲಿ ಸಾಂಖ್ಯರನ್ನ ನಿರಾಕರಣೆ ಮಾಡಿತ್ತು. ಏನಂತ? ಪ್ರಧಾನಕ್ಕೆ ಸ್ವತಂತ್ರವಾದ ಪ್ರವೃತ್ತಿ ಅಂತಕ್ಕಂಥದ್ದನ್ನ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಧಾನಕ್ಕೆ ಸ್ವತಂತ್ರ ಪ್ರವೃತ್ತಿಯನ್ನ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿತ್ತು. ನಂತರ ಏನು ಮಾಡಿದ್ರು? ಆಯ್ತಪ್ಪ, ಒಂದು ವೇಳೆ ಪ್ರಧಾನಕ್ಕೆ ಸ್ವತಂತ್ರವಾದ ಪ್ರವೃತ್ತಿಯನ್ನು ಒಪ್ಪಿದರೂ ಸಹ ನೋಡಿ ಸಾಂಖ್ಯರೇ, ನಿಮ್ಮ ಸಿದ್ಧಾಂತಕ್ಕೆ ಏಟು ಬಿದ್ದು ಬಿಡುತ್ತೆ. ನಿಮ್ಮ ಸಿದ್ಧಾಂತವೇ ಹೋಗಿಬಿಡುತ್ತೆ. ಯಾವಾಗ ಪ್ರಧಾನಕ್ಕೆ ಸ್ವತಂತ್ರ ಪ್ರವೃತ್ತಿಯನ್ನು ಒಪ್ಪಿದರೆ ಏನಾಗುತ್ತೆ? ಒಪ್ಪೋದಿಲ್ಲ, ಆಗೋದಿಲ್ಲ. ಏನೋ ನಿಮ್ಮ ಹಠ ಹಿಡಿದು ಬಿಟ್ಟಿದ್ದೀರಲ್ಲ, ಅಂದರೆ ಒಪ್ಪಿದರೆ ನಿಮ್ಮ ಸಿದ್ಧಾಂತಕ್ಕೆ ಧಕ್ಕೆ. ಅದು ಹೇಗೆ ಅಂತ ಅನ್ನುವುದನ್ನು ತೋರಿಸಿದ್ದಾಯಿತು. ಇಷ್ಟಾದರೂ ಕೂಡ ಆ ಸಾಂಖ್ಯ ಸುಮ್ಮನೆ ಇರೋದಿಲ್ಲ. ಏನು ಯೋಚನೆ ಮಾಡ್ದ? ಓ ಸ್ವಾಮಿ, ಆಯಿತು, ನೀವು ಹೇಳಿದ್ದೆಲ್ಲ ಸರಿ ಆಯಿತು, ನೋಡಿ ಈ ದೃಷ್ಟಾಂತದಂತೆ ಆಗಬಹುದಲ್ಲ, ನೋಡಿ ಈ ದೃಷ್ಟಾಂತ ತಗೊಳ್ಳಿ, ಈ ದೃಷ್ಟಾಂತ ಹೊಂದುತ್ತಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ದೃಷ್ಟಾಂತ ಹೇಳ್ಬಿಟ್ಟ. ಇವಾಗ ನೋಡಿ ಸ್ವಾಮಿ, ಪ್ರಧಾನಕ್ಕೆ ಸ್ವತಂತ್ರ ಪ್ರವೃತ್ತಿ ಸಾಧ್ಯ, ನೋಡಿ ಈ ದೃಷ್ಟಾಂತ ನೋಡಿ ನಾವು ತೋರಿಸ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟ. ಅದು ಇವತ್ತಿನ ಸಂದರ್ಭ. ಓಂ ಪುರುಷಾಶ್ಪ್ಯವದಿತಿ ಚೇತ್ ತಥಾಪಿ. ಪದಗಳ ವಿಭಾಗ ಕ್ರಮ ನೋಡೋಣ. ಪುರುಷಾಶ್ಮವತ್ ಇತಿ ಚೇತ್ ತಥಾ ಅಪಿ. ಇದನ್ನ ತಥಾ ಅಪಿ ಅಂತಕ್ಕಂಥದ್ದನ್ನ ತಥಾಪಿ ಒಂದೇ ಪದ ಮಾಡಿದ್ರು ಮಾಡಬಹುದು. ತಥಾ ಅಪಿ ಅಂತಕ್ಕಂಥದ್ದನ್ನ ವ್ಯತ್ಯಾಸ ಮಾಡಿದ್ರೆ ಪದಚ್ಛೇದ ಮಾಡ್ಬೋದು. ತಥಾ ಅಂತಕ್ಕಂಥದ್ದು ಒಂದು ಪದ, ಅಪಿ ಅಂತಕ್ಕಂಥದ್ದು ಒಂದು ಪದ. ಆದರೂ ಕೂಡ ಇದನ್ನು ನಾವು ಈ ಸಂಯುಕ್ತ ಪದ ಎಂಬುದಾಗಿ ನಾವು ಲೆಕ್ಕಕ್ಕೆ ತೆಗೆದುಕೊಂಡು ತಥಾಪಿ ಹಾಗಿದ್ದರೂ ಕೂಡ ಅಂತ, ಹಾಗೆ ಇದ್ದರೂ ಕೂಡ, ಹಾಗಿದ್ದರೂ ಕೂಡ ಅಂತ. ಇದು ಪದಗಳ ವಿಭಾಗ ಕ್ರಮ. ಅನ್ವಯ ಕ್ರಮ ನೋಡೋಣ. ಪುರುಷಾಶ್ಮವತ್ ಅಂದ್ರೆ ಏನು? ಇದಕ್ಕೆ ವಿಭಾಗ ಕ್ರಮ ಏನಾಗುತ್ತೆ? ಪುರುಷವತ್ ಅಶ್ಮವತ್ ಅಂದ್ರೆ ಏನು? ಪುರುಷವತ್ ಪುರುಷನಂತೆಯೂ ಮತ್ತು ಅಶ್ಮವತ್ ಕಲ್ಲಿನಂತೆಯೂ ಅಂತಂದ್ರೆ ಏನರ್ಥ ಆಯಿತು ಅಂದರೆ ಅದಕ್ಕೆ ಸೇರಿಸ್ಕೊಳ್ಬೇಕು ನಾವು. ಪುರುಷವತ್ ಅಶ್ಮವತ್ ಸ್ಯಾತ್ ಪ್ರವರ್ತನಂ ಪ್ರಧಾನಸ್ಯ, ಇಷ್ಟು ಸೇರಿಸ್ಕೊಳ್ಬೇಕು ನಾವು.
ಪ್ರಧಾನಸ್ಯ ಪ್ರವರ್ತನಂ ಸ್ಯಾತ್ ಅಂದ್ರೇನು? ಪುರುಷವತ್ ಪುರುಷನಂತೆಯೂ ಮತ್ತೆ ಕಲ್ಲಿನಂತೆಯೂ ಪ್ರಧಾನಕ್ಕೆ ಪ್ರವೃತ್ತಿಯು, ಸ್ವತಂತ್ರವಾದ ಪ್ರವೃತ್ತಿಯು ಆಗಬಹುದು ಇತಿ ಚೇತ್ ಎನ್ನುವುದಾದರೆ. ಇದು ಕನ ಏನಲ್ಲಿಗೆ ಪೂರ್ತಿ ವಾಕ್ಯ ಏನಾಯಿತು? ಪುರುಷವತ್ ಅಶ್ವವಚ್ಚ ಪ್ರವರ್ತನಂ ಪ್ರಧಾನಸ್ಯ ಸ್ಯಾತ್ ಇತಿ ಚೇತ್, ಹಾಗಂತ ಹೇಳುವುದಾದರೆ, ತಥಾಪಿ ಹಾಗಾದರೂ ಕೂಡ, ನಿಲ್ಲಿಸ್ಬಿಟ್ರು. ಏನಾಯ್ತು ಹಾಗಾದರೂ ಕೂಡ? ಹಾಗಾದ ನಮ್ಮ ಮುಂದೆ ಸೇರಿಸ್ಕೋಬೇಕು ನಾವು. ಹಾಗಾದರೂ ಕೂಡ ಹಿಂದೆ ಎಲ್ಲ ಸೇರಿಸ್ಕೊಂಡಿದ್ವಲ್ಲ ಅದೇ ರೀತಿ ಸೇರಿಸ್ಕೋಬೇಕು. ಹಾಗಾದರೂ ಕೂಡ ಅಭ್ಯುಪೇತಹಾನ ದೋಷಾತ್ ಅನಿರ್ಮೋಕ್ಷ ಪ್ರಸಂಗ ಆಪದ್ಯೇತ. ತಥಾಪಿ ಹಾಗಾದರೂ ಕೂಡ ಅಭ್ಯುತಹಾನ ದೋಷಾತ್ ಅನಿರ್ಮೋಕ್ಷ ಪ್ರಸಂಗ. ಅಭ್ಯುಪೇತಹಾನ, ಅಭ್ಯುಪೇತ ನೀವೇ ಒಪ್ಪಿರತಕ್ಕಂತಹ ಸಿದ್ಧಾಂತ ಇದೆಯಲ್ಲ, ಅದರ ಹಾನಿ ಅದು ಹೋಗಿಬಿಡುತ್ತೆ ಎನ್ನುವ ದೋಷದಿಂದ ಇದು ಅನಿರ್ಮೋಕ್ಷ ಪ್ರಸಂಗ, ಬಿಡುಗಡೆಯಾಗುವುದಕ್ಕೆ ಸಾಧ್ಯವಿಲ್ಲ. ಆ ದೋಷ ಅಂಟ್ಕೊಳ್ಳುತ್ತೆ. ಏನಾದರೆ ಪುರುಷವತ್ ಪುರುಷನಂತೆಯೂ ಮತ್ತು ಕಲ್ಲಿನಂತೆಯೂ ಪ್ರಧಾನಕ್ಕೆ ಪ್ರವೃತ್ತಿಯು ಆಗಬಹುದು ಎಂದು ನೀವು ಹೇಳುವುದಾದರೆ, ಹಾಗಾದರೂ ಕೂಡ ಏನಾಗುತ್ತೆ? ನೀವು ಒಪ್ಪಿರುವ ಸಿದ್ಧಾಂತವನ್ನೇ ಕೈ ಬಿಡಬೇಕಾಗುತ್ತದೆ ಎಂಬ ದೋಷದಿಂದ ನಿಮಗೆ ಬಿಡುಗಡೆ ಸಾಧ್ಯವಿಲ್ಲ. ನಿಮ್ಮ ದೋಷಕ್ಕೆ ನೀವೇ ಕಲ್ಲು ಹಾಕ್ಕೊಂಡಾಗ ಆಗಿಬಿಡುತ್ತೆ ಅಂತಕ್ಕಂಥದ್ದು ಇದು. ಇದಕ್ಕೆ ಇದಕ್ಕೆ ಭಾಷ್ಯ ಭಾಗ ಒಂಥರ ಇದೆ. ಈ ಭಾಷ್ಯ ಭಾಗಕ್ಕೆ ಇವತ್ತು ಸ್ವಲ್ಪ ನಿಲ್ಲಿಸ್ತೇನೆ ಇವತ್ತು. ಯಾಕೆ ಒಂದೊಂದು ಮೂರು ಪದ ಓದ್ತಾ ಇದ್ದೀವಿ, ಕೆಮ್ಮಲು ಬಂದ್ಬಿಡ್ತಾ ಇದೆ. ಅದಕ್ಕೆ ಸ್ವಲ್ಪ ಔಷಧಿ ತಗೋತೀನಿ, ನಾಳೆ ಸರೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಭಾಷ್ಯ ಭಾಗವನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸತ್